ಕೆಲವೊಂದು ಪ್ರಯಾಣ ಸ್ಥಳಕ್ಕೆ ಹೋಗೋದಲ್ಲ, ಒಂದು ಅನುಭವ ಸೃಷ್ಟಿ ಮಾಡೋದು. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್ ಸಂಚಾರಿ ರಿಷಿ, ಕನ್ನಡದ ಮೊಟ್ಟಮೊದಲ ಕ್ಯಾಂಪರ್ ವ್ಯಾನ್ ಬ್ಲಾಗರ್. ಇವತ್ತು ನಾವು ಪೂರಿ ತಲುಪಿದ್ದೀವಿ. ಇಷ್ಟೊಂದು ಗಾಡಿಗಳು ಒಂದೇ ಕಡೆಯಲ್ಲಿ ನಿಂತಿವೆ. ಒಂದೊಂದು ವ್ಯಾನ್, ಒಂದೊಂದು ಕತೆ. ಬೇರೆ ಬೇರೆ ಫ್ಯಾಮಿಲಿ, ಆದರೂ ಒಂದು ಕುಟುಂಬ. ಟ್ರಾವೆಲ್ ಅಂದರೆ ಡಿಸ್ಟೆನ್ಸ್ ಅಲ್ಲ, ಮನಸ್ಸುಗಳು ಸೇರೋದು. ಸಂಜೆ ಆದಾಗ ಆಕಾಶದ ಬಣ್ಣ ಬದಲಾಯಿತು. ಅಷ್ಟು ಕ್ಯಾಂಪರ್ ವ್ಯಾನ್ಸ್ ಸೈಲೆಂಟ್ ಆಗಿ ಒಂದೇ ಡೈರೆಕ್ಷನ್ ಕಡೆ ನೋಡ್ತಾ ಇತ್ತು. ಸನ್ಸೆಟ್ನ ನೋಡೋದಲ್ಲ, ಅದನ್ನು ಫೀಲ್ ಮಾಡೋದು. ಬೆಳಗ್ಗೆ ಪೂರಿ ಮತ್ತೆ ಬೇರೆ ರೂಪ ತೋರಿಸ್ತು. ಫುಲ್ಲು ಫಾಗ್ ಕವರ್ ಆಗಿ ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ. ಮೋಡಗಳ ಕೆಳಗೆ ಬಂದ ಹಾಗೆ ಅನಿಸ್ತಿತ್ತು. ಈ ಥರ ಬೆಳಗ್ಗೆಗಳು ನೆನಪುಗಳಾಗಿ ಉಳ್ಕೊಳ್ಳುತ್ತೆ. ಮಧ್ಯಾಹ್ನದ ಸಮಯ ಪಾಲಿ ಸರ್ ಒಂದು ಸರ್ಪ್ರೈಸ್ ರೆಡಿ ಮಾಡಿದ್ರು. ಮ್ಯಾಮ್, ಥ್ಯಾಂಕ್ ಯು ಫಾರ್ ವಂಡರ್ಫುಲ್ ಟ್ರೀಟ್. Don't thank us. Only you have to thank. Jai Jagannath. Jai Jagannath. ಅಥೆಂಟಿಕ್ ಒಡಿಶಾ ಲೋಕಲ್ ಕ್ಯೂಸಿನ್ ಅರೇಂಜ್ ಮಾಡಿದ್ರು. Wonderful meal from Pali sir and from OAI. बहुत अच्छा है, सब कुछ है, वेज एंड नॉन वेज सबके लिए. Thanks to them. चलो we'll start. ಪಾಲಿ ಸರ್ಗೆ ಬಿಗ್ ಥ್ಯಾಂಕ್ಸ್. OAI ಟೀಮ್ ಸಪೋರ್ಟ್ ಇಲ್ಲ ಅಂದರೆ ಈ ಸ್ಕೇಲಲ್ಲಿ ಮ್ಯಾನೇಜ್ ಮಾಡೋದು ಅಷ್ಟು ಈಸಿ ಅಲ್ಲ. ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಸಿಂಪಲ್ ಮೀಲ್ ಆದರೂ ಅನ್ಫರ್ಗೆಟಬಲ್ ಮೊಮೆಂಟ್. ಸಮುದ್ರದ ತಂಗಾಳಿ, ಲೋಕಲ್ ಫುಡ್, ಇಷ್ಟೊಂದು ಫ್ಯಾಮಿಲೀಸ್. ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ಕ್ಯಾಂಪಿಂಗೇ ಬರಬೇಕು. ಕ್ಯಾಂಪ್ ಸೈಟ್ ಬೀಚ್ ಹತ್ರ ಇದ್ದಾಗ ಸುಮ್ಮನೆ ವ್ಯಾನ್ ಹತ್ರ ಕೂತ್ಕೊಳ್ಳೋದು ಸರಿನಾ ಹೇಳಿ? ನಾವು ಸ್ವಲ್ಪ ಹೊತ್ತು
ಕಾಮಾಗಿ ಕೂತು ಕಾಲ ಕಳೆದ್ವಿ. ಟ್ರಾವೆಲ್ ಅಂದರೆ ಕೇವಲ ಜಾಗ ಅಲ್ಲ, ಟ್ರಾವೆಲ್ ಅಂದರೆ ಜೊತೆಗಿರುವ ಜನರು. ಪೂರಿ ನಮಗೆ 2 ಸನ್ಸೆಟ್ ಕೊಡ್ತು. ಒಂದು ನೋಡಿ ಸಂತೋಷ, ಇನ್ನೊಂದು ನೋಡಿ ಕೃತಜ್ಞತೆ. ಸತ್ಕೋಸಿ ಅರಣ್ಯದಿಂದ ಈ ಸಮುದ್ರದ ತೀರದವರೆಗೆ ನಮ್ಮ ಪ್ರಯಾಣ ಇನ್ನೂ ಮುಗಿದಿಲ್ಲ. ಇಷ್ಟೆಲ್ಲ ನೆನಪುಗಳನ್ನು ಕಲೆ ಹಾಕಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಿಮಗೆ ಒಂದು ಅನಿರೀಕ್ಷಿತ ಮತ್ತು ಒಂದು ಆಶ್ಚರ್ಯ ಕಾದಿದೆ. ಇದೇ ರೀತಿ ಹೆಚ್ಚಿನ ಕ್ಯಾಂಪಿಂಗ್ ಹಾಗೂ ಕ್ಯಾಂಪರ್ ವ್ಯಾನ್ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಸಂಚಾರಿ ರಿಷಿ, ಸೈನಿಂಗ್ ಆಫ್.